ನೀವು ಇತ್ತೀಚೆಗೆ ರಸ್ತೆಯಲ್ಲಿ ಓಡಾಡುವಾಗ ಗಮನಿಸೇ ಇರ್ತೀರಾ, ಹೆಚ್ಚು ಎಲೆಕ್ಟ್ರಿಕ್ ಟೂ ವೀಲರ್ಗಳು ಇವಾಗ ರಸ್ತೆಯಲ್ಲಿ ಓಡಾಡ್ತಿವೆ. ಇವಾಗ ಹೆಚ್ಚು ಜನ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ತಗೊಳಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ಸೇಲ್ಸ್ ರಿಪೋರ್ಟ್ ನಲ್ಲೂ ಸಹ ಕಾಣ್ತಾ ಇದೆ. ಬನ್ನಿ ನೋಡೋಣ ಜುಲೈ ತಿಂಗಳ ಎಲೆಕ್ಟ್ರಿಕ್ ಟೂ ವೀಲರ್ ಸೇಲ್ ರಿಪೋರ್ಟ್. ನಂಬರ್ 5ನೇ ಸ್ಥಾನದಲ್ಲಿದೆ ಓಲಾ ಎಲೆಕ್ಟ್ರಿಕ್. 14,102 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ ಓಲಾ. ಇತ್ತೀಚೆಗೆ ಓಲಾ ಯಾವುದೇ ಆಫರ್ ಗಳನ್ನ ಕೊಡ್ತಾ ಇಲ್ಲ ಮತ್ತೆ ತನ್ನ ಸರ್ವಿಸ್ ಅನ್ನು ಸಹ ಸುಧಾರಿಸಿಲ್ಲ. ಆದ್ರೂ ಇಷ್ಟೊಂದು ಗಾಡಿಗಳನ್ನ ಯಾವ ಮ್ಯಾಜಿಕ್ ಮೂಲಕ ಸೇಲ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಂಬರ್ 4ನೇ ಸ್ಥಾನದಲ್ಲಿದೆ ಹೀರೋ ಮೋಟೋ ಕಾಪ್ ಅವರ ವೀಡಾ. 22,889 ವೆಹಿಕಲ್ ಗಳನ್ನ ಜುಲೈನಲ್ಲಿ ಸೇಲ್ ಮಾಡಿದೆ ವೀಡಾ. ತನ್ನ BX ಸಿರೀಸ್ ನಲ್ಲಿ ಬಹಳಷ್ಟು ವೇರಿಯಂಟ್ ಗಳನ್ನ ವೀಡಾ ಲಾಂಚ್ ಮಾಡಿದೆ. ಅದರ ಎಫೆಕ್ಟ್ ಇವಾಗ ಸೇಲ್ ನಲ್ಲಿ ಕಾಣ್ತಾ ಇದೆ. ನಂಬರ್ 3ನೇ ಸ್ಥಾನದಲ್ಲಿದೆ ಏಥರ್ ಎನರ್ಜಿ. 30,318 ವೆಹಿಕಲ್ ಗಳನ್ನ ಜುಲೈ ತಿಂಗಳಿನಲ್ಲಿ ಸೇಲ್ ಮಾಡಿದೆ. ಇಲ್ಲಿವರೆಗೂ ಬರೀ ಪ್ರೀಮಿಯಂ ಸೆಗ್ಮೆಂಟ್ ನ ಗಾಡಿಗಳನ್ನೇ ಸೇಲ್ ಮಾಡ್ತಾ ಇದ್ದ ಏಥರ್ ಇವಾಗ ತನ್ನ EL ಪ್ಲಾಟ್ಫಾರ್ಮ್ ಮೂಲಕ ಬಜೆಟ್ಗೂ ಎಂಟ್ರಿ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸೇಲ್ ನಂಬರ್ ಯಾವ ರೀತಿ ಇರುತ್ತೆ ಕಾದ್ ನೋಡಬೇಕು. ನಂಬರ್ 2ನೇ ಸ್ಥಾನದಲ್ಲಿದೆ ಬಜಾಜ್ ಚೇತಕ್. 45,562 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ ಜುಲೈ ತಿಂಗಳಿನಲ್ಲಿ. ತನ್ನ 35 ಸಿರೀಸ್ ನಲ್ಲಿ ಚೇತಕ್ ಬಹಳಷ್ಟು ಅಪ್ಡೇಟ್ ಗಳನ್ನ ಇತ್ತೀಚೆಗೆ ಮಾಡಿತ್ತು. ಅದು ಸೇಲ್ಸ್ ರಿಪೋರ್ಟ್ ನಲ್ಲೂ ಸಹ ಎಫೆಕ್ಟ್ ಮಾಡ್ತಾ ಇದೆ. ನಂಬರ್ 1 ಸ್ಥಾನದಲ್ಲಿದೆ TVS ಮೋಟಾರ್ಸ್. ಜುಲೈ ತಿಂಗಳಿನಲ್ಲಿ TVS 55,468 ವೆಹಿಕಲ್ ಗಳನ್ನ ಸೇಲ್ ಮಾಡೋ ಮೂಲಕ ಹೊಸ ದಾಖಲೆ ಬರೆದಿದೆ. ಜುಲೈ ತಿಂಗಳಿನಲ್ಲಿ TVS 26% ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋ ಪ್ರತಿ 4 ಎಲೆಕ್ಟ್ರಿಕ್ ಟೂ ವೀಲರ್ ಗಳಲ್ಲಿ TVS ಒಂದಾಗಿರುತ್ತೆ. ಈ ಡಾಟಾ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಫೇವರೇಟ್ ಎಲೆಕ್ಟ್ರಿಕ್ ಟೂ ವೀಲರ್ ಬ್ರ್ಯಾಂಡ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ.